ಮೂಡ ನಂತರ ಈಗ ಮಹಾನಗರ ಪಾಲಿಕೆಯ ಸರದಿ ಬಂದಿದೆ. ಯಾಕಂದ್ರೆ ಮೈಸೂರು ಪಾಲಿಕೆ ನೌಕರರೇ ಉಂಡೆ ನಾಮ ಹಾಕಿರುವಂತಹ ಒಂದು ಆರೋಪ ಕೇಳಿ ಬಂದಿರೋದು. ವಾಣಿ ವಿಲಾಸ ನೀರು ಸರಬರಾಜು ವಿಭಾಗದಲ್ಲಿ ಅಕ್ರಮ ಕಂಡು ಬಂದಿದ್ದು, ನಕಲಿ ಬಿಲ್ ಅನ್ನ ಕೊಟ್ಟು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಇದೆ. ಇನ್ನು ಪಾಲಿಕೆ ಸಿಬ್ಬಂದಿ 1.50 ಕೋಟಿಗೂ ಹೆಚ್ಚು ಹಣವನ್ನ ಗುಳುಂ ಮಾಡಿದ್ದಾರೆ. ಪಾಲಿಕೆ ಆಯುಕ್ತ ಕೇಸ್ನ ಗಂಭೀರವಾಗಿ ಪರಿಗಣಿಸಿದ್ದು, ಅಕ್ರಮ ಎಸಗಿದವರ ವಜಾಗೆ ನಗರಾಭಿವೃದ್ಧಿ ಇಲಾಖೆಗೆ ಅವರು ಪತ್ರವನ್ನ ಬರೆದಿದ್ದಾರೆ. ಇನ್ನು ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಪಾಲಿಕೆ ಆಯುಕ್ತರು ಅಲರ್ಟ್ ಆಗಿದ್ದು, 21 ಮಂದಿ ಸಿಬ್ಬಂದಿಗಳ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಮೈಸೂರು ಮಹಾನಗರ ಪಾಲಿಕೆ ವಾಣಿ ವಿಲಾಸ್ ನೀರು ಸರಬರಾಜು ಘಟಕದಿಂದ 2022ರಿಂದ ಸೆಪ್ಟೆಂಬರ್ವರೆಗೆ ಸುಮಾರು ಅಂದರೆ 1,25,00,000 ಜನ 20 ಜನ ಮೀಟರೇಟರ್ಸ್ಗಳು ಅವರೇ ಮ್ಯಾನ್ಯುವಲ್ ಚಲನ್ ಜನರೇಟ್ ಮಾಡ್ಕೊ ಮೂಲಕ ಜನ ಹತ್ರ ಇಸ್ಕೊಂಡು ಕಟ್ಕೊಂಡಿದ್ದಾರೆ. ಈ ಸಂಬಂಧ ಈಗಾಗಲೇ ನಾವು ನಮ್ಮ SIಗೆ ಹೇಳಿ ತನಿಖೆ ಮಾಡಿದ್ದೀವಿ. ಇದರಲ್ಲಿ 99 ಲಕ್ಷನ ವಾಪಸ್ ಕಟ್ಟಿಸ್ಕೊಂಡಿದ್ದಾನೆ. ಅಂದರೆ 1,20,00,000 ರೂಪಾಯಿ ಹಣನ ವಸೂಲಿ ಮಾಡಿದ್ದಾರೆ ಸರ್. ನಕಲಿ ಬಿಲ್ ಮಾಡಿದ್ದಾರೆ. ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ 99 ಲಕ್ಷನ ಆಲ್ರೆಡಿ ನಾವು ಕಟ್ಟಿಸ್ಬಿಟ್ಟಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.